MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಧರ್ಮಸ್ಥಳದಲ್ಲಿ ಶವಶೋಧಕ್ಕೆ ತಾತ್ಕಾಲಿಕ ವಿರಾಮ ಹಾಕಿದ ಎಸ್ಐಟಿ ಪೊಲೀಸ್ ಠಾಣೆಗೆ ಮತ್ತೊಂದು ದೂರು. ಡಿಸಿಎಂ ಡಿಕೆ ಶಿವಕುಮಾರ್ ಆರ್ ಅಶೋಕ್ ನಡುವೆ ಷಡ್ಯಂತ್ರ ವಾರ್. ಇದೆಲ್ಲವನ್ನು ನೋಡೋಣ ಧರ್ಮಸ್ಥಳದ ದಂಕಲ್ ನ್ಯೂಸ್ ಟಾಪ್ನಲ್ಲಿ. ಧರ್ಮಸ್ಥಳದಲ್ಲಿ ಶವಶೋಧಕ್ಕೆ ತಾತ್ಕಾಲಿಕ ವಿರಾಮ ಹಾಕಿರುವ ಎಸ್ಐಟಿ ನಿನ್ನೆ ದೂರುದಾರ ಮಾಸ್ಕ್ ಮ್ಯಾನ್ ನನ್ನೇ ವಿಚಾರಣೆಗೆ ಒಳಪಡಿಸಿತ್ತು. ಕಳೆದ 20 ದಿನಗಳ ತನಿಖೆಯ ಫೋಟೋ ವಿಡಿಯೋ ತೋರಿಸಿ ಪ್ರಶ್ನೆ ಮಾಡಿ ಉತ್ತರ ಮಾಡಿದ್ರು. ಅದರಲ್ಲೂ ಕೋರ್ಟ್ಗೆ ತಲೆಬುರುಡೆ ತೆಗೆದುಕೊಂಡು ಹೋಗಿರುವ ಬಗ್ಗೆನೂ ಮಾಹಿತಿ ಪಡೆದ್ರು. ಎಲ್ಲಿಂದ ತಂದೆ ಅಂತ ಪ್ರಶ್ನೆ ಮಾಡಿದ್ರು. ಈ ವೇಳೆ ಕನ್ಫ್ಯೂಷನ್ಗೆ ಒಳಗಾಗಿದ್ದ ಮಾಸ್ಕ್ ಮ್ಯಾನ್ ಬಂಗ್ಲೆಗುಡ್ಡ, ಕಲ್ಲೇರಿ, ಬೋಳಿಯಾರು ಕಾಡು ಅಂತ ಕ್ಷಣಕ್ಕೊಂದು ಹೇಳಿಕೆ ನೀಡಿರೋದು ಗೊತ್ತಾಗಿದೆ. ಎಸ್ಐಟಿ ತನಿಖೆ ನಡುವೆ ಬೆಳ್ತಂಗಡಿ ಎಸ್ಐಟಿ ಪೊಲೀಸರ ಠಾಣೆಗೆ ಬಂದ ಮತ್ತಿಬ್ಬರು ದೂರು ನೀಡಿದ್ದಾರೆ. ಧರ್ಮಸ್ಥಳದ ಆನೆ ಮಾವುತ ನಾರಾಯಣ ಅವರ ಮಕ್ಕಳು ಕಂಪ್ಲೇಂಟ್ ನೀಡಿದ್ದಾರೆ. ಅಷ್ಟಕ್ಕೂ 2012ರಲ್ಲಿ ನಮ್ಮ ತಂದೆ ನಾರಾಯಣ ಹಾಗೂ ಅತ್ತೆ ಯಮುನಾ ಅವರನ್ನ ಚಪ್ಪಡಿ ಕಲ್ಲು ಮತ್ತು ರುಬ್ಬುವ ಕಲ್ಲು ಹಾಕಿ ಕೊಲೆ ಮಾಡಲಾಗಿತ್ತು. ಇದಕ್ಕೆ ಭೂಮಿ ವಿವಾದವೇ ಕಾರಣ ಅಂತ ಮೃತನ ಪುತ್ರರು ಆರೋಪಿಸಿದ್ದಾರೆ. ಮಾರ್ಕ್ಸ್ಮ್ಯಾನ್ ದೂರು ನೀಡುವ ಮುನ್ನವೇ ಸುಜಾತಾ ಭಟ್ ಅನ್ನೋರು ನನ್ನ ಮಗಳು ಅನನ್ಯ ಭಟ್ ನಿಗೂಢವಾಗಿ ನಾಪತ್ತೆಯಾಗಿದ್ದಾಳೆ ಅಂತ ಆರೋಪಿಸಿದ್ರು. ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುವ ಎಸ್ಐಟಿ ತನಿಖೆ ಆರಂಭಿಸಿದೆ. ಅಷ್ಟಕ್ಕೂ 1999ರಿಂದ 2007ರವರೆಗೆ ದೂರುದಾರೆ ಸುಜಾತಾ ಭಟ್ ಶಿವಮೊಗ್ಗ ಜಿಲ್ಲೆಯ ರಿಪ್ಪನ್ಪೇಟೆಯಲ್ಲೇ ವಾಸವಾಗಿದ್ರು. ಹೀಗಾಗಿ ಅಲ್ಲಿಗೆ ತೆರಳಿ ಕುಟುಂಬದ ಬಗ್ಗೆ ಮಾಹಿತಿ ಸಂಗ್ರಹಿಸಿದ್ದಾರೆ. ಒಟ್ಟು 30 ಸ್ಥಳದಲ್ಲಿ 300 ಶವ ಹೂತಿದ್ದೇನೆ ಅಂತ ಆರೋಪಿಸಿದ್ದ ದೂರುದಾರ ಬಾಕಿ ಉಳಿದಿರುವ ಸ್ಥಳದಲ್ಲೂ ಶೋಧ ನಡೆಸುವಂತೆ ಪಟ್ಟು ಹಿಡಿದಿದ್ದ. ಹೀಗಾಗಿ ಎಸ್ಐಟಿಯ ಮುಂದಿನ ನಡೆ ಏನು, ಮತ್ತಷ್ಟು ಸ್ಥಳದಲ್ಲೂ ಗುಂಡಿ ತೋಡ್ತಾರಾ ಅನ್ನೋ ಪ್ರಶ್ನೆ ಮೂಡಿತ್ತು. ಇದೇ ಪ್ರಶ್ನೆಗಳಿಗೆ ಗೃಹ ಸಚಿವರೇ ಉತ್ತರಿಸಿದ್ದಾರೆ. ಧರ್ಮಸ್ಥಳದಲ್ಲಿ ಪಾರದರ್ಶಕವಾಗಿ ತನಿಖೆ ಮಾಡಲಾಗಿದೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಬಹಳ ಫೇರ್ ಆಗಿ ಇವತ್ತು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅವನು ಇಡೀ ಧರ್ಮಸ್ಥಳದ ಪೂರ್ತಿ ಎಲ್ಲ ತೋರಿಸಿದ್ರೆ ಆಗಿಯೋದಿಲ್ಲ. ಆದರೆ ಈಗೇನು ಅವನು ಹೇಳಿದ್ದಾನೆ ಆ ಸ್ಥಳಗಳನ್ನು ಮುಂದಕ್ಕೆ ಹೋಗಬೇಕಾ ಬೇಡವಾ ಅನ್ನುವ ತೀರ್ಮಾನ ನಾವು ಮಾಡೋದಿಲ್ಲ, ಸರ್ಕಾರ ಮಾಡೋದಿಲ್ಲ. ವಿ ಹ್ಯಾವ್ ಗಿವನ್ ದಿ ಫ್ರೀಡಮ್ ಫಾರ್ ದಿ SIT and SIT only will decide whether to go forward or not. ಮಾಸ್ಕ್ಮ್ಯಾನ್ ಹೇಳಿದಂತೆ ಗುಂಡಿ ತೋಡುತ್ತಾ ಹೋಗೋದಕ್ಕೆ ಸಾಧ್ಯವಿಲ್ಲ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಶೋಧಕ್ಕೆ ಸದ್ಯ ತಾತ್ಕಾಲಿಕ ಬ್ರೇಕ್ ಹಾಕಲಾಗಿದ್ದು 2 ಸ್ಥಳದಲ್ಲಿ ಸಿಕ್ಕಿರುವ ಮೂಳೆಗಳನ್ನು DNA ಟೆಸ್ಟ್ಗೆ ಕಳುಹಿಸಲಾಗಿದೆ. ಅಲ್ಲಿನ ಮಣ್ಣನ್ನು FSLಗೆ ರವಾನಿಸಲಾಗಿದೆ. ಆ ವರದಿ ಬಂದ ಬಳಿಕ ಮುಂದಿನ ತನಿಖೆ ನಡೆಯುತ್ತೆ. ಶವಶೋಧ ಹಾಗೂ ತನಿಖೆ ಬಗ್ಗೆ SITನೇ ಅಂತಿಮ ನಿರ್ಧಾರ ಕೈಗೊಳ್ಳುತ್ತೆ ಅಂತ ಹೇಳಿದ್ದಾರೆ. ಅಥವಾ ಒಂದು ವೇಳೆ ಅಲ್ಲಿ ಆ ಮೂಳೆ ಕರಗೋಗಿದೆ ಅಥವಾ ಇನ್ನೇನೋ ಆಗಿದೆ, ಆದರೆ DNA ಬಂದಿದೆ ಅಂತಾದರೆ ಅದು ಬೇರೆ ವಿಚಾರ ಆಗ್ತದೆ. ಆ ರಿಸಲ್ಟ್ಸ್ ಬರೋವರೆಗೂ ಇದನ್ನು ಸ್ಥಗಿತ ಮುಂದಕ್ಕೆ ಹೋಗೋದನ್ನು ಸ್ಥಗಿತ ಮಾಡಬೇಕು ಅಂತೇಳಿ SITನವರು ತೀರ್ಮಾನ ಮಾಡಿಕೊಂಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಧರ್ಮಸ್ಥಳದ ಕೇಸ್ನ ಹಿಂದೆ ಷಡ್ಯಂತ್ರವಿದೆ ಅಂತ ಹೇಳಿದ್ರು. ಇದನ್ನೇ ಪ್ರಶ್ನಿಸಿದ ಆರ್ ಅಶೋಕ್ ಆ ಷಡ್ಯಂತ್ರ ಏನು ಹೇಳಿ ಅಂತ ಆಗ್ರಹಿಸಿದ್ರು. ಷಡ್ಯಂತ್ರ ಅಂತ ಅವರಂತೂ ಹಾಕಿ ಅದನ್ನೇ ತೋರಿಸ್ತಾ ಇದ್ರು. ಯಾರು ಆ ಷಡ್ಯಂತ್ರ ಮಾಡಿರೋರು ಹೇಳ್ಬೇಕಲ್ಲ. ನಾನು ಹೇಳ್ತೀನಿ ಅಂತ ಹೇಳಿದ್ರೆ ಬೇರೆ ಹೇಳಿ ಹೇಳ್ಬೇಕು ನೀವು. ಈಗ ಆಚೆ ಒಂದು ಸ್ಟೇಟ್ಮೆಂಟ್ ಒಳಗಡೆ ಒಂದು ಸ್ಟೇಟ್ಮೆಂಟ್ ಕೊಡಕ್ಕಾಗಲ್ಲ. ಯು ಆರ್ ಎ ಡೆಪ್ಟಿ ಸಿಎಂ ಎಲ್ಲ ಬರ್ತದೆ. ಶಾಸಕ ಸುನಿಲ್ ಕುಮಾರ್ ಧರ್ಮಸ್ಥಳದ ಬಗ್ಗೆ ಸರ್ಕಾರದಿಂದಲೇ ಅಪಪ್ರಚಾರ ಮಾಡುವ ಕೆಲಸ ಆಗ್ತಾ ಇದೆ ಅಂತ ಆರೋಪಿಸಿದ್ರು. ಇದೇ ಮಾತು ಇಡೀ ಸದನದಲ್ಲಿ ಗದ್ದಲ ಎಬ್ಬಿಸಿತ್ತು. ಕಾಂಗ್ರೆಸ್ ಶಾಸಕರು ಇದಕ್ಕೆ ಪ್ರಬಲವಾಗಿ ವಿರೋಧ ವ್ಯಕ್ತಪಡಿಸಿದ್ರು. ಇಲ್ಲಿ ಸತ್ಯ ಗೊತ್ತಾಗಬೇಕು, ನ್ಯಾಯ ಗೊತ್ತಾಗಬೇಕಿಂತನೂ ಹೆಚ್ಚಾಗಿ ಧರ್ಮಸ್ಥಳದ ಹೆಸರಿಗೆ ಕೆಸರೆರಿಸಬೇಕು ಅನ್ನುವಂಥದ್ದೇ ದೊಡ್ಡ ಹುನ್ನಾರ ನಡೆದಿರೋದು. ಇಲ್ಲಿ ಸತ್ಯ ಹೊರಗೆ ಬರಬೇಕು ಅನ್ನೋ ಚರ್ಚೆ ಅಲ್ವೇ ಇಲ್ಲ. ಇಲ್ಲಿ ನ್ಯಾಯ ಸರ್ಕಾರದ ಉದ್ದೇಶನೂ ಕೂಡ ಅದೇ. ಎಸ್ಆರ್ ವಿಶ್ವನಾಥ್ ಆದಷ್ಟು ಬೇಗ ಧರ್ಮಸ್ಥಳದಲ್ಲಿ ಎಸ್ಐಟಿ ತನಿಖೆಯನ್ನ ಮುಕ್ತಾಯಗೊಳಿಸಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ ಶಾಸಕರು ಧರ್ಮಸ್ಥಳಕ್ಕೆ ಹೋಗಲಿ, ಜನರಿಗೆ ನಂಬಿಕೆ ಬರುತ್ತೆ ಅಂತ ಸಲಹೆ ನೀಡಿದ್ದಾರೆ. ಕಾಂಗ್ರೆಸ್ ಶಾಸಕ ಲಕ್ಷ್ಮಣ ಸವದಿ ಸಹ ಧರ್ಮಸ್ಥಳಕ್ಕೆ ಬರುವ ಭಕ್ತರ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಈ ಚರ್ಚೆ ಇಲ್ಲಿಗೆ ನಿಲ್ಲಿಸಿ ಅಂದ್ರು. ದಯವಿಟ್ಟು ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಶನಿವಾರ ಬಸ್ ಮಾಡಿಕೊಂಡು ಎಲ್ಲರನ್ನೂ ಕರ್ಕೊಂಡು ಒಂದ್ಸರಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ನಮಸ್ಕಾರ ಹಾಕಿ ಬಂದ್ರಿ, ಜನಗಳಿಗೆ ನಂಬಿಕೆ ಬರ್ತದೆ. ಇನ್ನು 2 ದಿವಸ ಇಲ್ಲೇ ಚರ್ಚೆ ಮಾಡ್ಕೋತ ಕೂತ್ರೆ ಯಾವ ದೇಶನೂ ಕೂಡ ಇದನ್ನು ಬಿಡೋದಿಲ್ಲ, ಎಲ್ಲರೂ ಚರ್ಚೆ ಮಾಡ್ತಾರೆ. ನಮಗೇನಾದ್ರೂ ನಿಜವಾದ ಗೌರವ ಇದ್ದರೆ, ಆ ದೇವಸ್ಥಾನದ ಬಗ್ಗೆ ನಮಗೆ ಕಳಕಳಿ ಇದ್ದರೆ
ಚರ್ಚೆಯನ್ನ ಮುಗಿಸಿ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH.